ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಪಲ್ಸರ್ NS 400Z. ಈ ಒಂದು ಬೈಕ್ ನೇಕೆಡ್ ಸ್ಟ್ರೀಟ್ ಫೈಟರ್ ವೇರಿಯಂಟ್ಸ್ಗೆ ಬರುವಂತಹ ಬೈಕ್ ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ದು ಫ್ರೇಮ್ ನ ನೋಡೋದಾದ್ರೆ ಪೆರಿಮೀಟರ್ ಫ್ರೇಮ್ ಅನ್ನೋ ಡಿಸೈನ್ ಇಂದ ಬಂದಿರುವಂತಹ ಬೈಕ್ ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ 4 ಕಲರ್ ಆಪ್ಷನ್ಸ್ ಇಂದ ಬರುತ್ತೆ. ಯಾವ್ದು ಅಂತ ನೋಡೋದಾದ್ರೆ ಪ್ಯೂಟರ್ ಗ್ರೇ, ಪರ್ಲ್ ಮೆಟಾಲಿಕ್ ವೈಟ್, ಗ್ಲಾಸಿ ರೇಸಿಂಗ್ ರೆಡ್, ಬ್ರೂಕ್ಲಿನ್ ಬ್ಲಾಕ್, ಇಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ಅಲ್ಲಿ ಬರುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ಬರುವಂತಹ ವೇರಿಯಂಟ್ಸ್ ನ ನೋಡೋದಾದ್ರೆ ಸಿಂಗಲ್ ವೇರಿಯಂಟ್ ಇಂದ ಬರುತ್ತೆ. ಯಾವುದೇ ರೀತಿ ಮಲ್ಟಿಪಲ್ ವೇರಿಯಂಟ್ಸ್ ಇರೋದಿಲ್ಲ, ಎಲ್ಲ ಕೂಡ ಸ್ಟ್ಯಾಂಡರ್ಡ್ ವೇರಿಯಂಟ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಎಕ್ಸಾಕ್ಟ್ ಆಗಿ ಲಾಂಚ್ ಆಗಿದ್ದ ಡೇಟ್ ನ ನೋಡೋದಾದ್ರೆ 2024ರಲ್ಲಿ. ಸೊ 2024ರಲ್ಲಿ ಲಾಂಚ್ ಆದಾಗ ಇದ್ರದ್ದು ಸಿ ನ ನೋಡೋದಾದ್ರೆ 373 cc ಅಷ್ಟಿತ್ತು. ಆದ್ರೆ ಅದನ್ನ 2026ರಲ್ಲಿ 350 cc ಕಮ್ಮಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸೊ ರೀಸೆಂಟ್ ಆಗಿ ಆಗಿದ್ದ ಟ್ಯಾಕ್ಸ್ ವಿಚಾರದಲ್ಲಿ ಪ್ರೈಸ್ ತುಂಬಾನೇ ಜಾಸ್ತಿ ಇರ್ತಿತ್ತು. ಯಾವ್ದು ಬೈಕ್ 350 cc ಅಂಡ್ ಅಬೋ ಇರುತ್ತೆ, ಅದ್ರದ್ದು ಪ್ರೈಸು ತುಂಬಾನೇ ಜಾಸ್ತಿ ಆಯ್ತು. ಸೊ ಅದಕ್ಕೆ ಇವರು ಸೇಲ್ಸ್ ನ ಕನ್ಸಿಡರೇಷನ್ಗೆ ತಗೊಂಡು ಇದನ್ನ 350 cc ಇಳಿಸಿದ್ರು. ಅಂದ್ರೆ 373 cc ಇಂದ 350 cc ಕಮ್ಮಿ ಮಾಡಿದ್ರು. ಸೊ ಅದರಿಂದ ಇದು ಸೇಲ್ಸ್ ಜಾಸ್ತಿ ಆಗುತ್ತೆ, ಅಥವಾ ಎಲ್ರೂ ತಗೋಬಹುದು ಕಮ್ಮಿ ಪ್ರೈಸ್ ಇರೋದ್ರಿಂದ ಅನ್ನೋ ದೃಷ್ಟಿಯಿಂದ. ಸೊ ಈ ಒಂದು ಬೈಕ್ದು ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕೊನೆಗಂಟ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ, ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ದು ಫ್ರಂಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು, ನಿಮಗೆ ಡಿಸೈನ್ ಫುಲ್ ಆಗಿರುವಂತಹ ಮಿರರ್ಸ್ ನ ಕೊಟ್ಟಿರುವಂತದ್ದು ಸಿಮಿಲರ್ ಆಗಿ ನಿಮಗೆ ಡಾಮಿನರ್ ಅಲ್ಲೂ ನೋಡಕ್ ಸಿಗುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ ಯಾವುದೇ ರೀತಿ ವೈಸರ್ ಕೊಟ್ಟಿರೋದಿಲ್ಲ, ಬಿಕಾಸ್ ಇದು ನೇಕೆಡ್ ಬೈಕ್ ಆಗಿರೋದ್ರಿಂದ ನೋಡ್ತಿರ್ಬೋದು ಪ್ಲೈನ್ ಆಗಿರುವಂತದ್ದು. ಹಾಗೆ ನಿಮಗೆ ಇದರಲ್ಲಿ LED ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ, ಯಾವುದೇ ರೀತಿ ಹಾಲೋಜಿನ್ ಲೈಟ್ಸ್ ನ ಕೊಟ್ಟಿರೋದಿಲ್ಲ. ನಿಮಗೆ ಇಲ್ಲಿ ನೋಡ್ತಿರ್ಬೋದು ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಡಿಸೈನ್ ಫುಲ್ ಆಗಿ ಕೊಟ್ಟಿರುವಂತದ್ದು, ಅದ್ರ ಮೇಲೆ NS 400 ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ನಿಮಗೆ LED DRLs ಕೂಡ ಕೊಟ್ಟಿರುವಂತದ್ದು. ಫುಲ್ ನಿಮಗೆ ಹೆಡ್ಲೈಟ್ ಫುಲ್ ನಿಮಗೆ ಅದೊಂದು ಒಂದು ಅಟ್ರಾಕ್ಟಿವ್ ವೇ ಆಗಿ ಕಾಣಿಸುವಂತದ್ದು ಫ್ರಂಟ್ ಸೆಕ್ಷನ್ ಇಂದ. ಮತ್ತೆ ಒಂದು ಬೈಕ್ ಅಲ್ಲಿ ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು, ತುಂಬಾನೇ ಫೋಕಸ್ಡ್ ಆಗಿರುತ್ತೆ ನೈಟ್ ಟೈಮ್ ಅಲ್ಲಿ ರೈಡ್ ಮಾಡೋದಕ್ಕೆ. ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುವಂತದ್ದು. ಸೊ ಫ್ರಂಟ್ ಸೆಕ್ಷನ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಪ್ಸೈಡ್ ಡೌನ್ ಫೋಕ್ಸ್ ನ ನೋಡ್ತಿರ್ಬೋದು, ಗೋಲ್ಡನ್ ಕಲರ್ ಫಿನಿಶ್ ಅಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ರಗಡ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಒಂದು ಫ್ರಂಟ್ ಸೆಕ್ಷನ್ ಅಟ್ರಾಕ್ಟಿವ್ ಆಗೋದಕ್ಕೆ ಒಂದು ರೀಸನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತಹ ಮಡ್ಗಡ್ ನ ನೋಡ್ತಿರ್ಬೋದು, ಇದ್ರ ಮೇಲೆ ನಿಮಗೆ ABS ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಹಾಗೆ ಅದು ನಿಮಗೆ ಫೈಬರ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ಬರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ, ಇದು ನಿಮಗೆ ABS ಡ್ಯುಯಲ್ ಚಾನೆಲ್ ABS ಇಂದ ಬರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಅಲ್ಲಿ ಬರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 320 mm ಅಷ್ಟಾಗಿರುತ್ತೆ. ಹಾಗೆ ಟೈರ್ ಸೈಜ್ ನ ನೋಡೋದಾದ್ರೆ 110/70 17 ಇಂಚಸ್ ಇಂದ ಬಂದಿರುತ್ತೆ. ನಿಮಗೆ ಇದರಲ್ಲೆಲ್ಲ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ, ಮತ್ತೆ ಅಲಾಯ್ ವೀಲ್ಸ್ ಇರುತ್ತೆ. ನೋಡ್ತಿರ್ಬೋದು ನಿಮಗೆ ಅಲಾಯ್ ಮೇಲೆ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದು ಕೂಡ ನಿಮಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ವೇ ಇಂದಾನೆ ಕಾಣಿಸ್ತಿರುವಂತದ್ದು. ಸೊ ನಿಮಗೆ ಮೋಸ್ಟ್ ಆಫ್ ದಿ ಪಾರ್ಟ್ಸ್ ಬಂದು ತುಂಬಾನೇ ಡಿಸೈನ್ ಫುಲ್ ಅಥವಾ ತುಂಬಾನೇ ಗ್ರಾಫಿಕ್ಸ್ ನ ಇನ್ಕ್ಲೂಡ್ ಮಾಡಿರೋದ್ರಿಂದ ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತದ್ದು. ABS ನಿಮಗೆ ಮೋಸ್ಟ್ ಆಫ್ ದ ಕಂಪನೀಸ್ ಯೂಸ್ ಮಾಡೋದು ಬೈಬ್ರೆ, ಬಟ್ ಇದರಲ್ಲಿ ಗ್ರಿಮೇಕಾ ಕ್ಯಾಲಿಪರ್ಸ್ ನ ಯೂಸ್ ಮಾಡಿರುವಂತದ್ದು ನೋಡ್ತಿರ್ಬೋದು. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ 6 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ವಿತ್ ನೈಟ್ರಾಕ್ಸ್ ಅನ್ನೋ ಸಸ್ಪೆನ್ಷನ್ ಇಂದ ಬಂದಿರುವಂತದ್ದು. ಈ ಒಂದು ಸಸ್ಪೆನ್ಷನ್ ನಮಗೆ ಪ್ರೀ ಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ, ಆದ್ರೆ ಮುಂದಗಡೆ ಇರುವಂತಹ ಸಸ್ಪೆನ್ಷನ್ ಯಾವುದೇ ರೀತಿ ಅಡ್ಜಸ್ಟಬಲ್ ಇರೋದಿಲ್ಲ. ಹಾಗೆ ಈ ಒಂದು ಸಸ್ಪೆನ್ಷನ್ ಕಲರ್ ನ ನೋಡ್ತಿರ್ಬೋದು, ರೆಡ್ ಕಲರ್ ಆಗಿ ಕೊಟ್ಟಿರೋದ್ರಿಂದ ಇದೊಂದು ಸ್ಪೋರ್ಟಿ ವೇ ಆಗಿ ತುಂಬಾನೇ ಜಾಸ್ತಿ ಕಾಣಿಸ್ತಿರೋ ಹಾಗೆ ಕಾಣಿಸ್ತಿರುವಂತದ್ದು. ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಈ ಒಂದು ಬ್ಯಾಕ್ ಸೆಕ್ಷನ್ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 230 mm ಆಗಿರುತ್ತೆ. ಹಾಗೆ ಇದು ಡ್ಯುಯಲ್ ಚಾನೆಲ್ ABS ಆಗಿರುತ್ತೆ. ಸೊ ಕ್ಯಾಲಿಪರ್ ನ ನೋಡ್ತಿರ್ಬೋದು, ಇದು ಗ್ರಿಮೇಕಾ ಕ್ಯಾಲಿಪರ್ಸ್ ಇಂದ ಬಂದಿರುವಂತದ್ದು. ಹಾಗೆ ಹಿಂದಗಡೆ ಸೆಕ್ಷನ್ ನ ಟೈರ್ ಸೈಜ್ ನ ನೋಡೋದಾದ್ರೆ 150/60 17 ಇಂಚಸ್ ಇಂದ ಬಂದಿರುವಂತದ್ದು. ಸೊ ನೋಡ್ತಿರ್ಬೋದು ನಿಮಗೆ ಹಿಂದಗಡೆ ಅಲಾಯ್ ವೀಲ್ಸ್ ಮೇಲೆ ಗ್ರಾಫಿಕ್ಸ್ ಡಿಸೈನ್ಸ್ ನ ಕೊಟ್ಟಿರೋದ್ರಿಂದ ಇದು ಇನ್ನ ಸ್ಪೋರ್ಟಿ ವೇ ನ ಎನ್ಹಾನ್ಸ್ ಮಾಡ್ತಿರೋ ತರ ಕಾಣಿಸ್ತಿರುವಂತದ್ದು. ಹಾಗೆ ಅಲಾಯ್ ವೀಲ್ಸ್ ನೋಡ್ತಿರ್ಬೋದು, ನಿಮಗೆ ಅದು ಕೂಡ ಒಂದು ಡಿಸೈನ್ ಫುಲ್ ಆಗಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಹಿಂದಗಡೆ ಸೆಕ್ಷನ್ ಅಲ್ಲಿ ಇರುವಂತಹ ಟೈರ್ ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಯಾವುದೇ ರೀತಿ ಟ್ಯೂಬ್ ಟೈರ್ಸ್ ಆಗಿರೋದಿಲ್ಲ. ಈ ಬೈಕ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ಕೊಂಡು ಬರೋಣ. ಸೊ ಈ ಒಂದು ಬೈಕ್ ಇಂಜಿನ್ CC ನ ನೋಡೋದಾದ್ರೆ 349.13 cc ಅಷ್ಟಾಗಿರುತ್ತೆ. ಆದ್ರೆ ಮುಂಚೆ ಬರ್ತಿದ್ದಂತಹ 400cc ಬೈಕ್ ಇಂಜಿನ್ CC ನ ನೋಡೋದಾದ್ರೆ 373 ಅಷ್ಟಾಗಿರ್ತಿತ್ತು. ಆದ್ರೆ ಇವಾಗ ಅದನ್ನ ರೆಡ್ಯೂಸ್ ಮಾಡಿ 350cc ಮಾಡಿರುವಂತದ್ದು. ಹಾಗೆ BHP ನ ನೋಡೋದಾದ್ರೆ 40.04 BHP at 9000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಆದ್ರೆ ಮುಂಚೆ ಬರ್ತಿದ್ದ ಬೈಕ್ ಅಲ್ಲಿ ನಮಗೆ 42.4 BHP ಅಷ್ಟಿರ್ತಿತ್ತು. ಅಂದ್ರೆ ನಮಗೆ 2 BHP ಅಷ್ಟು ಪವರ್ ನ ಇದರಲ್ಲಿ ಕಮ್ಮಿ ಮಾಡಿರುವಂತದ್ದು. ಹಾಗೆ ಟಾರ್ಕ್ ನ ನೋಡೋದಾದ್ರೆ
ನಮಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಬರುವಂತದ್ದು 33.2 ಎನ್ ಎಂ at 7500 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಆದ್ರೆ ಮುಂಚೆ ಬರ್ತಿದ್ದ ಬೈಕ್ ಅಲ್ಲಿ ನಮಗೆ 35 ಎನ್ ಎಂ ಟಾರ್ಕ್ ಇತ್ತು. ಅಂದ್ರೆ ಇದರಲ್ಲಿ ನಮಗೆ 2 ಟಾರ್ಕ್ ನ ಕಮ್ಮಿ ಮಾಡಿರುವಂತದ್ದು ಈ ಒಂದು ಕರೆಂಟ್ ಬೈಕ್ ಅಲ್ಲಿ. ಹಾಗೆ ನಮಗೆ ನಂಬರ್ ಆಫ್ ಗೇರ್ಸ್ ನ ನೋಡೋದಾದ್ರೆ ಈ ಒಂದು ಬೈಕ್ ಅಲ್ಲಿ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. 6 ಗೇರ್ಸ್ ಇರುವಂತದ್ದು, ಒಂದು ಮುಂದೆಗಡೆ ಮಿಕ್ಕಿದ್ದೆಲ್ಲ ಹಿಂದೆಗಡೆ ಗೇರ್ಸ್ ಆಗಿರುವಂತದ್ದು. ಮತ್ತೆ ಕ್ಲಚ್ ನ ನೋಡೋದಾದ್ರೆ ಅಸಿಸ್ಟ್ ಮತ್ತೆ ಸ್ಲಿಪ್ಪರ್ ಕ್ಲಚ್ ನ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರ್ತಾರೆ. ಹಾಗೆ ನಿಮಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 4 ವಾಲ್ವ್ಸ್ ಜೊತೆಗೆ ಬಂದಿರುವಂತದ್ದು. ಫ್ಯೂಯಲ್ ಸಪ್ಲೈ ನೋಡೋದಾದ್ರೆ ನಿಮಗೆ ಫ್ಯೂಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಮತ್ತೆ ಈ ಒಂದು ಬೈಕ್ ಇಂಜಿನ್ ಅಥವಾ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 12 ಲೀಟರ್ ಅಷ್ಟಾಗಿರುತ್ತೆ. 12 ಲೀಟರ್ ಅಂದರೆ ತುಂಬಾನೇ ನೀವು ದೂರ ಹೋಗ್ಬೋದಾಗಿರುತ್ತೆ. ಸರಿಸುಮಾರು ನೀವು ಒಂದು 440 ಕಿಲೋಮೀಟರ್ ಇಂದ 450 ಕಿಲೋಮೀಟರ್ ಅಷ್ಟು ದೂರ ಒಂದು ಫುಲ್ ಟ್ಯಾಂಕ್ ಇಂದ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ. ಮತ್ತೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ನೋಡೋದಾದ್ರೆ ನಿಮಗೆ 2.5 ಲೀಟರ್ ಇಂದ 3.5 ಲೀಟರ್ ಅಷ್ಟು ಆಗಿರುತ್ತೆ. ಮತ್ತೆ ಇಂಜಿನ್ ಆಯಿಲ್ ಕೆಪಾಸಿಟಿ ಅಂದ್ರೆ ಇಂಜಿನ್ ಆಯಿಲ್ ಎಷ್ಟು ಇಡಿಸುತ್ತೆ ಅಂತ ನೋಡೋದಾದ್ರೆ 1.7 ಲೀಟರ್ ಅಷ್ಟು, ಅಂದ್ರೆ 1700 ml ಅಷ್ಟು ಇಂಜಿನ್ ಆಯಿಲ್ ಕನ್ಸಂಪ್ಷನ್ ಈ ಒಂದು ಬೈಕಿಗೆ ಆಗುವಂತದ್ದು. ಹಾಗೆ ಈ ಒಂದು ಬೈಕ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 160 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು ಈ ಒಂದು ಬೈಕ್. ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಇಷ್ಟು ಕಮ್ಮಿ ಸಿಸಿಗೆ 160 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಮೈಲೇಜ್ ನ ನೋಡೋದಾದ್ರೆ 32 ಕಿಲೋಮೀಟರ್ ಇಂದ 36 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ನ ಪ್ರೊಡ್ಯೂಸ್ ಮಾಡುವಂತದ್ದು ಅಥವಾ ಕೊಡೋದು ಅಂತ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡೋದಾದ್ರೆ LCD ಟೈಪ್ ಡಿಸ್ಪ್ಲೇ ವಿತ್ TFT ಸ್ಕ್ರೀನ್ ನೊಂದಿಗೆ ಬಂದಿರುವಂತದ್ದು ನೋಡ್ತಿರ್ಬೋದು. ಸೊ ಫುಲ್ಲಿ ಡಿಜಿಟಲ್ ಆಗಿರುವಂತದ್ದು, ಯಾವುದೇ ರೀತಿ ನಿಮಗೆ ಅನಲಾಗ್ ಸಿಸ್ಟಮ್ ಇರೋದಿಲ್ಲ. ಈ ಒಂದು ಡಿಸ್ಪ್ಲೇದಲ್ಲಿ ನಮಗೆ ಸ್ಪೀಡೋಮೀಟರ್, ಓಡೋಮೀಟರ್, ಡಿಸ್ಟೆನ್ಸ್ ಟು ಎಂಟಿ, ಟೆಕೋಮೀಟರ್, ಗೇರ್ ಇಂಡಿಕೇಟರ್, ಮತ್ತೆ ಲೋ ಫ್ಯೂಲ್ ಇಂಡಿಕೇಟರ್, ಲೋ ಆಯಿಲ್ ಇಂಡಿಕೇಟರ್, ಸರ್ವಿಸ್ ರಿಮೈಂಡರ್ ಅಸಿಸ್ಟ್, ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್, ನ್ಯಾವಿಗೇಷನ್ ಅಸಿಸ್ಟ್, ಇಂಜಿನ್ ಟೆಂಪರೇಚರ್, ಆವರೇಜ್ ಸ್ಪೀಡ್, SMS ಅಲರ್ಟ್, ಕ್ಲಾಕ್, ಸೊ ಇನ್ನ ಮುಂತಾದ ಇನ್ಫಾರ್ಮೇಶನ್ಸ್ ನಿಮಗೆ ಎಲ್ಲಾ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಹಾಗೆ 2 ಟ್ರಿಪ್ ಮೀಟರ್ ಒಂದಿಗೆ ಬರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಮತ್ತೆ ನಮಗೆ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಮುಖಾಂತರ ನಮಗೆ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ಇಲ್ಲಿ ಕೊಟ್ಟಿರುವಂತಹ ಬಟನ್ಸ್ ಮುಖಾಂತರ ನಾವು ಅಡ್ಜಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗಾಡಿನ ಆನ್ ಮಾಡಿದ ತಕ್ಷಣ ನಿಮಗೆ ಲೆಟಸ್ ರೈಡ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಅಥವಾ ವೆಲ್ಕಮ್ ನೋಟ್ ಕೂಡ ಈ ಒಂದು ಬೈಕ್ ಅಲ್ಲಿ ಬರುವಂತದ್ದು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಅಲ್ಲೇ ಕೊಟ್ಟಿರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಈ ಬೈಕ್ ಅಲ್ಲಿ ನಮಗೆ ರೈಡಿಂಗ್ ಮೋಡ್ಸ್ ಇರುವಂತದ್ದು ಯಾವ್ದಾವ್ದು ಅಂತ ನೋಡೋದಾದ್ರೆ ರೋಡ್ ಮೋಡ್, ರೈನ್ ಮೋಡ್, ಹಾಗೆ ಸ್ಪೋರ್ಟ್ ಮೋಡ್. ಆ ಕಂಡೀಷನ್ಗೆ ತಕ್ಕ ಹಾಗೆ ನಾವು ಮೋಡ್ಸ್ ನ ಚೇಂಜ್ ಮಾಡ್ಕೊಂಡು ಬೈಕ್ ನ ಓಡಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಒಂದು ಅಡಿಷನಲ್ ಬೆನಿಫಿಟ್ ಕೂಡ ಇರುವಂತದ್ದು ಯಾವುದು ಅಂತ ನೋಡೋದಾದ್ರೆ ಟ್ರಾಕ್ಷನ್ ಕಂಟ್ರೋಲ್. ಸೊ ಹೌದು, ಈ ಒಂದು ಕಮ್ಮಿ ಬೆಲೆಗೆ ಅಥವಾ ಕಮ್ಮಿ ಸಿಸಿ ಬೈಕ್ಗೆ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿರೋದು ತುಂಬಾನೇ ಆಶ್ಚರ್ಯಕರವಾಗಿರೋದು. ಹಾಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಂತಹ RTX ಬೈಕ್ ಅಲ್ಲಿ ಕೂಡ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ನ ಕೊಟ್ಟಿದ್ರು. ಸೊ ಅದೇ ರೀತಿ ಈ ಒಂದು ಬೈಕ್ ಅಲ್ಲೂ ಕೂಡ ಕೊಟ್ಟಿರೋದು ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಬೈಕ್ ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಕೂಲೆಂಟ್ ಆಯಿಲ್ ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು ಅಲ್ಲಿ ನೀವು ಫಿಲ್ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ಗೆ ಕ್ರಾಶ್ ಗಾರ್ಡ್ ಕೂಡ ಬೈ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ. ಎರಡೂ ಸೈಡ್ ನಿಮಗೆ ಸಿಂಪಲ್ ಆಗಿರುವಂತ ಕ್ರಾಶ್ ಗಾರ್ಡ್ ನ ಕೊಟ್ಟಿರ್ತಾರೆ. ನಿಮಗೆ ಇಲ್ಲಿ ಬ್ಯಾಶ್ ಪ್ಲೇಟ್ ಕೂಡ ಕೊಟ್ಟಿರುವಂತದ್ದು, ಅದು ಕೂಡ ನಿಮಗೆ 400 ಅನ್ನೋ ಬ್ಯಾಡ್ಜಿಂಗ್ ಜೊತೆಗೆ ಎರಡೂ ಸೈಡು. ಆದ್ರೆ ಇದು ಪ್ರೀಮಿಯಂ ಫೈಬರ್ ಆಗಿರುತ್ತೆ, ಯಾವುದೇ ರೀತಿ ಮೆಟಲ್ ಆಗಿರೋದಿಲ್ಲ. ಸೊ ನೋಡ್ತಿರ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತಹ ಎರ್ಗೋನಮಿಕ್ಸ್ ನ ನೋಡ್ತಿರ್ಬೋದು, ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು. ಫುಟ್ ರೆಸ್ಟ್ ಆಗಿರ್ಲಿ, ಬ್ರೇಕ್ ಪ್ಯಾಡ್ ಆಗಿರ್ಲಿ, ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಫಿನ್ಸ್ ನ ನೋಡ್ತಿರ್ಬೋದು, ಮತ್ತೆ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಫಿನ್ಸ್ ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಒಂದು ಸ್ಪೋರ್ಟಿ ಲುಕ್ ಎನ್ಹಾನ್ಸ್ಡ್ ಆಗೋ ರೀತಿಯಲ್ಲೇ ಕೊಟ್ಟಿರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಮತ್ತೆ ಹಿಂದೆಗಡೆ ಈ ಡಿಸೈನ್ ಕೂಡ ನೋಡ್ತಿರ್ಬೋದು, ಇದು ನಿಮಗೆ KTM ಅಲ್ಲಿ ಮಾತ್ರ ಬರ್ತಿತ್ತು, ಆದ್ರೆ ಈಗ ನಮಗೆ ಪಲ್ಸರ್ ಅಲ್ಲಿ ಕೂಡ ಕೊಡ್ತಿರುವಂತದ್ದು ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಒಂದು ಫುಲ್ ಕಂಪ್ಲೀಟ್ ನೇಕೆಡ್ ಲುಕ್ ನ ಕೊಡುವಂತದ್ದು. ಹಾಗೆ ನೀವು ಸೈಲೆನ್ಸರ್ ನ ನೋಡ್ತಿರ್ಬೋದು, ನಿಮಗೆ ಅಂಡರ್ ಬೆಲ್ಲಿಯಲ್ಲಿ ಕೊಟ್ಟಿರುವಂತದ್ದು. ಇದೊಂದು ಒಳ್ಳೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ಡ್ ಮಾಡೋ ರೀತಿಯಲ್ಲೇ ಕೊಟ್ಟಿರುವಂತದ್ದು. ಸೊ ನಿಮಗೆ ಸೇಮ್ NS200 ಅಲ್ಲೂ ಇದೇ ರೀತಿ ಇರುವಂತದ್ದು, ಹಾಗೆ ಇದರಲ್ಲೂ ಕೂಡ ಸಿಮಿಲರ್ ಆಗಿ ಕೊಟ್ಟಿರುವಂತದ್ದು. ಸೊ ಗೇರ್ ಲಿವರ್ ನ ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಪ್ರೀಮಿಯಂ ಆಗಿ ಕಾಣಿಸುವಂತದ್ದು. ಹಾಗೆ ಕ್ವಿಕ್ ಶಿಫ್ಟರ್ ಕೂಡ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ನಿಮಗೆ ಕಂಪ್ಲೀಟ್ ಪ್ರೀಮಿಯಂ ಲುಕ್ ನ ಕೊಡುವಂತಹ ಫುಟ್ ರೆಸ್ಟ್ ನ ಕೊಟ್ಟಿರುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ಸೈಡ್ ಸ್ಟ್ಯಾಂಡ್ ಮಾತ್ರ ಇರುತ್ತೆ, ಡಬಲ್ ಸ್ಟ್ಯಾಂಡ್ ಕೊಟ್ಟಿರೋದಿಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು, ಬಿಕಾಸ್ ನೀವು ಯಾವ್ದಾದ್ರು ಮೇಂಟೆನೆನ್ಸ್ ಗೆ ನೀವು ಯೂಸ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಮತ್ತೆ ಪಿಲಿಯನ್ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ಇದು ಕೂಡ ಪ್ರೀಮಿಯಂ ಲುಕ್ ಇಂದ ಬಂದಿರುವಂತದ್ದು. ಸೊ ನೆಕ್ಸ್ಟ್ ಈ ಒಂದು ಬೈಕ್ಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು, ಮೆಟಲ್ ಅಲ್ಲಿ ಬಂದಿರುವಂತದ್ದು. ಸೊ ಇದು ಒಂದು ಒಳ್ಳೆ ವಿಚಾರ ಅಥವಾ ಒಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ಚೈನ್ ಸ್ಪ್ರಾಕೆಟ್ ಕವರ್ ಕೂಡ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು, ನಿಮಗೆ ಡಸ್ಟ್ ಆಗ್ಲಿ ಗಲೀಜಾಗ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ ಈಸಿಯಾಗಿ. ಸೊ ನೋಡ್ತಿರ್ಬೋದು ಎರಡೂ ಸೈಡ್ ಕವರ್ ಆಗೋಷ್ಟು ಸ್ಪೇಸ್ ನ ನೀವು ಅವರು ಯೂಟಿಲೈಸ್ ಮಾಡಿ ಒಂದು ಪ್ಲಾಸ್ಟಿಕ್ ನ ಯೂಟಿಲೈಸ್ ಮಾಡಿ ಕೊಟ್ಟಿರುವಂತದ್ದು. ಹಾಗೆ ಹಿಂದೆಗಡೆ ಮಡ್ಗಡ್ ಕೂಡ ಕವರ್ ಆಗೋದಕ್ಕೆ ಒಂದು ಡಿಸೈನ್ ಫುಲ್ ಮಡ್ಗಡ್ ನ ಕೊಟ್ಟಿರುವಂತದ್ದು.
ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಬಟನ್ಸ್ ಏನ್ ಕೊಟ್ಟಿದ್ದಾರೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿನ ಕೊಟ್ಟಿರುವಂತದ್ದು. ಹಾಗೆ ಗ್ರಿಪ್ಪರ್ಸ್ ಲಿವರ್ಸ್ ಕೂಡ ಅಷ್ಟೇ. ಸೊ ಪ್ರತಿಯೊಂದು ಸ್ವಿಚಸ್ ಆಗಿರ್ಬೋದು, ಗ್ರಿಪ್ಪರ್ಸ್ ಆಗಿರ್ಬೋದು, ಬ್ರೇಕ್ ಲಿವರ್ಸ್ ಆಗಿರ್ಬೋದು ಅಥವಾ ಕ್ಲಚ್ ಲಿವರ್ ಆಗಿರ್ಬೋದು, ತುಂಬಾನೇ ಡಿಸೈನ್ ಫುಲ್ ಹಾಗೆ ಪ್ರೀಮಿಯಂನೆಸ್ ಇಂದ ತುಂಬಾನೇ ತುಂಬಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಪ್ರತಿಯೊಂದು ಸ್ವಿಚಸ್ ಅಷ್ಟೇ. ಬ್ರೇಕ್ ಲಿವರ್ ಮತ್ತೆ ಕ್ಲಚ್ ಲಿವರ್ ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು ಇಲ್ಲಿ ಕೊಟ್ಟಿರುವಂತಹ ಒಂದು ಬಟನ್ ಇಂದ. ಸೊ ಅದನ್ನ ನೀವು ತಿರ್ಗಿಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಎರಡೂ ಸೈಡ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸಬಹುದಾಗಿರುತ್ತೆ. ಇದು ಒಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದು USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು. ಸೊ ತುಂಬಾನೇ ಲಾಂಗ್ ರೈಡ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಫೋನ್ ನ ಚಾರ್ಜ್ ಮಾಡ್ಕೊಂಡು ಮ್ಯಾಪ್ ನ ಆನ್ ಮಾಡ್ಕೊಂಡು ಓಡಿಸಬಹುದಾಗಿರುತ್ತೆ ಈ ಒಂದು ಬೈಕ್ ಅಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯೂಸ್ ಮಾಡಿರುವಂತಹ ಹ್ಯಾಂಡಲ್ ತುಂಬಾನೇ ದಪ್ಪ ಇರುವಂತದ್ದು, ಹಾಗೆ ಸಿಂಗಲ್ ಬಾರ್ ಹ್ಯಾಂಡಲ್ ಆಗಿರುವಂತದ್ದು, ಸ್ಪ್ಲಿಟೆಡ್ ಹ್ಯಾಂಡಲ್ ಆಗಿರೋದಿಲ್ಲ. ಮತ್ತೆ ಫ್ಯೂಯಲ್ ಟ್ಯಾಂಕ್ ಟೈಪ್ ಬಂದು ನಿಮಗೆ ಈ ತರ ಇರುವಂತದ್ದು, ಜಸ್ಟ್ ಅದಲ್ಲೇ ಫಿಕ್ಸ್ ಆಗಿರುತ್ತೆ, ಓಪನ್ ಮಾಡಬಹುದಾಗಿರುತ್ತೆ. ಸೊ ನೋಡ್ತಿರ್ಬೋದು, ಡಿಸೈನ್ಸ್ ಆಗ್ಲಿ ಗ್ರಾಫಿಕ್ಸ್ ಆಗ್ಲಿ ಮಲ್ಟಿಪಲ್ ಕಲರ್ಸ್ ನ ಯೂಸ್ ಮಾಡಿ ಗ್ಲಾಸಿ ಫಿನಿಶ್ ಅಲ್ಲಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ನ. ಸೊ ತುಂಬಾನೇ ಅಟ್ರಾಕ್ಟಿವ್ ಮತ್ತೆ ಸ್ಪೋರ್ಟಿ ವೇ ಅಲ್ಲಿ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ಅಂತಾನೆ ಹೇಳ್ಬೋದು. ಮಲ್ಟಿಪಲ್ ಕಲರ್ಸ್ ಇರೋದ್ರಿಂದ ನಮಗೆ ತುಂಬಾನೇ ಎನ್ಹಾನ್ಸ್ಡ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಮೇಲೆ ಒಂದು ಸ್ಟಿಕರಿಂಗ್ ಕೂಡ ನೋಡಬಹುದು. ಇದು ಒಂದು ರಬ್ಬರ್ ಪ್ಯಾಡೆಡ್ ಸ್ಟಿಕರಿಂಗ್ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಲುಕ್ ನ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ 3D ಪಲ್ಸರ್ ಬ್ಯಾಡ್ಜಿಂಗ್ ಕೂಡ ನೋಡಬಹುದು ನೀವು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ತುಂಬಾನೇ ಡೀಟೈಲ್ಡ್ ಇಂಜಿನಿಯರಿಂಗ್ ಮಾಡಿ ರೆಡಿ ಮಾಡಿರುವಂತದ್ದು. ಹಾಗೆ ಇಲ್ಲಿ ನಿಮಗೆ ಸೀಟ್ಸ್ ನ ನೋಡ್ತಿರ್ಬೋದು, ಸ್ಪ್ಲಿಟೆಡ್ ಸೀಟ್ಸ್ ನ ನೋಡ್ತಿರ್ಬೋದು ನೀವು. ಸೊ ತುಂಬಾನೇ ಕಂಫರ್ಟಬಲ್ ಆಗಿರುವಂತದ್ದು ರೈಡರ್ಗೂ ಅಷ್ಟೇ ಮತ್ತೆ ಪಿಲಿಯನ್ ರೈಡರ್ಗೂ ಅಷ್ಟೇ. ತುಂಬಾನೇ ಲಾಂಗ್ ಜರ್ನಿ ಅಥವಾ ಲಾಂಗ್ ರೈಡ್ ಹೋಗ್ಬೇಕಿದ್ರೆ ನಮಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಬ್ರಾಡ್ ಆಗಿ ಇರೋದ್ರಿಂದ ನಾವು ತುಂಬಾ ದೂರ ಟ್ರಾವೆಲ್ ಮಾಡಬಹುದಾಗಿರುತ್ತೆ ಈ ಒಂದು ಬೈಕ್ ಅಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು NS400Z ಅನ್ನೋ ಬ್ಯಾಡ್ಜಿಂಗ್ ಕೂಡ ಹಿಂದೆಗಡೆ ಕೊಟ್ಟಿರುವಂತದ್ದು. ಇದು 350cc ಆದ್ರೂ 400 ಅನ್ನೋ ಬ್ಯಾಡ್ಜಿಂಗ್ ಹಾಗೆ ಇರುವಂತದ್ದು. ಸೊ ಎರಡು ಸೈಡ್ ನೀವು ಅದನ್ನ ನೋಡಬಹುದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ನಿಮಗೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು. ನಿಮಗೆ ಕಟ್ಟೆಡ್ ಗ್ರಾಬ್ ರೈಲ್ಸ್ ಅಥವಾ ಸ್ಪ್ಲಿಟೆಡ್ ಗ್ರಾಬ್ ರೈಲ್ಸ್ ನ ಕೊಟ್ಟಿರೋದ್ರಿಂದ ನಿಮಗೆ ಒಂದು ರಗಡ್ ಲುಕ್ ಹಿಂದೆಗಡೆಯಿಂದ ಬರುವಂತದ್ದು. ಹಾಗೆ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು. ಇವ್ರದ್ದು ಒಂದು ಸಿಗ್ನೇಚರ್ ಬ್ಯಾಡ್ಜಿಂಗ್ ತರಾನೇ ಒಂದು ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿರುವಂತದ್ದು. ಸೊ ಅದು ನಿಮಗೆ LED ಮುಖಾಂತರನೇ ಇರುತ್ತೆ. ಮತ್ತೆ ಇಂಡಿಕೇಟರ್ಸ್ ನಿಮಗೆ LED ಇಂದಾನೆ ಬಂದಿರುತ್ತೆ. ಯಾವುದೇ ರೀತಿ ಹಾಲೋಜಿನ್ ಇರೋದಿಲ್ಲ. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ನಿಮಗೆ ಹಿಂದೆಗಡೆ ಇರುವಂತಹ ಮಡ್ಗಡು, ಅಂದ್ರೆ ಮಳೆ ಬಂದಾಗ ನಿಮಗೆ ತುಂಬಾನೇ ಹಿಂದೆಗಡೆ ಇರೋರಿಗೆ ಅಥವಾ ಹಿಂದೆಗಡೆಯಿಂದ ನೀರು ಬೀಳುತ್ತೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಪನಿ ಕಡೆಯಿಂದನೇ ಒಂದು ಮಡ್ಗಡ್ನ ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿರೋದು ನಿಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ರೇಡಿಯೇಟರ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ರೇಡಿಯೇಟರ್ಗೆ ನಿಮಗೆ ಒಂದು ಕವರ್ ಕೂಡ ಪ್ರೀಮಿಯಂ ಫೈಬರ್ ಇಂದ ಕೊಟ್ಟಿರ್ತಾರೆ. ಸೊ ಯಾವುದೇ ರೀತಿ ಓಪನ್ ಇರೋದಿಲ್ಲ. ಸೊ ಏನಾದ್ರೂ ಹೊಡೆದು ಹಾಳಾಗುತ್ತೆ ಅನ್ನೋ ಭಯ ಪಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಫುಲ್ಲಿ ಕವರ್ಡ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಹಾಗೆ ಇಂಜಿನ್ ಹೀಟ್ ನ ಇದು ನಿಮಗೆ ಡೈರೆಕ್ಟ್ ಆಗಿ ನಮಗೆ ಬಿಡದಿರಾ ಕೆಳಗಡೆ ಹೋಗುವಂತಹ ಒಂದು ಡಿಸೈನ್ ಆಗಿ ಮಾಡಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ನೋಡ್ತಿರ್ಬೋದು, ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ನಿಮಗೆ ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುವಂತದ್ದು ಈ ಒಂದು ಬೈಕ್ದು. ಈ ಬೈಕ್ ನಮಗೆ ನೇಕೆಡ್ ಬೈಕ್ ಆಗಿರೋದ್ರಿಂದ ಇದ್ರದ್ದು ತೂಕ ತುಂಬಾನೇ ಕಮ್ಮಿ ಇರಬೇಕು. ಹಾಗಾದ್ರೆ ಇದ್ರದ್ದು ತೂಕ ಎಷ್ಟು ಅಂತ ನೋಡೋದಾದ್ರೆ 176 kg ಅಷ್ಟಾಗಿರುತ್ತೆ. ಸೊ ಈ ಒಂದು ವೆಯ್ಟ್ ಇಂದ ನಾವು ತುಂಬಾನೇ ಸ್ಪೀಡ್ ಹೋಗೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಈ ಒಂದು ಬೈಕ್ದು ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 165 mm ಅಷ್ಟಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಸೊ ಸಾಮಾನ್ಯವಾಗಿ ಸ್ಪೋರ್ಟ್ ಬೈಕ್ ಅಥವಾ ನೇಕೆಡ್ ಬೈಕ್ಗಳಲ್ಲಿ ನಿಮಗೆ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಕ್ ಸಿಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ 165 mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿರುವಂತದ್ದು. ಸಾಕಷ್ಟು ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಆಗೋದಿಲ್ಲ. ಹಾಗೆ ಈ ಒಂದು ಬೈಕ್ ಸೀಟ್ ಹೈಟ್ ನ ನೋಡೋದಾದ್ರೆ ನಮಗೆ 807 mm ಅಷ್ಟಾಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ನನ್ನ ಹೈಟ್ ಬಂದು 6.1 ಅಡಿ. ಸೊ ನಾನು ಕುತ್ಕೊಂಡಾಗ ನನ್ನ ಎರಡೂ ಕಾಲುಗಳು ಕ್ಲೀನ್ ಆಗಿ ನೆಲದ ಮೇಲ್ಗಡೆ ತಾಗುತ್ತಿತ್ತು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಬೈಕ್ ನ ಓಡಿಸೋದಕ್ಕೆ. ಸೊ ನೋಡಿ, ಕುತ್ಕೊಂಡಾಗ ನನಗೆ ಫ್ರಂಟ್ ವ್ಯೂ ಈ ತರ ಕಾಣಿಸ್ತಿತ್ತು. ತುಂಬಾನೇ ಈಸಿಯಾಗಿ ಬೈಕ್ ನ ರೈಡ್ ಮಾಡಬಹುದಾಗಿರುತ್ತೆ. ಸೊ ನನ್ಗನ್ಸೋ ಹಾಗೆ 5.5 ಮೇಲೆ ಇರುವಂತಹ ಯಾವುದೇ ಹೈಟಿನ ವ್ಯಕ್ತಿ ಆದ್ರೂ ಈ ಒಂದು ಬೈಕ್ ನ ಓಡಿಸೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಬೈಕ್ ನ ಎಕ್ಸಾಸ್ಟ್ ನೋಟ್ ನೋಡ್ಕೊಂಡು ಬರೋಣ ಬನ್ನಿ.
ಈ ಬೈಕ್ದು ಕಂಪನಿ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ಸ್ ಅಥವಾ 5 ವರ್ಷ ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ದು ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 3 ಫ್ರೀ ಸರ್ವಿಸ್ ಇರುತ್ತೆ. ಫಸ್ಟ್ ಸರ್ವಿಸ್ ಬಂದು 750 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ ಬಂದು 5,000 ಕಿಲೋಮೀಟರ್ಸ್ ಅಥವಾ 240 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ ಬಂದು 10,000 ಕಿಲೋಮೀಟರ್ಸ್ ಅಥವಾ 360 ದಿವಸದೊಳಗಡೆ ಆಗಿರುತ್ತೆ. ನಿಮಗೆ ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ಲೇಬರ್ ಚಾರ್ಜಸ್ ಅಷ್ಟೇ ಫ್ರೀ ಇರುತ್ತೆ, ಬೇರೆ ಯಾವುದೇ ರೀತಿ ಫ್ರೀ ಇರೋದಿಲ್ಲ, ಎಲ್ಲದಕ್ಕೂ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಈ ಒಂದು ಬೈಕ್ದು ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ರಾಯಲ್ ಎನ್ಫೀಲ್ಡ್ ಹಂಟರ್ 350cc, ಹೋಂಡಾ ಹೈನಸ್ CB 350cc, ಜಾವಾ 42 ಬಾಬರ್, TVS ಅಪಾಚಿ RTR 310. ಸೊ ಹೀಗೆ ಇಷ್ಟು ಒಂದು ಬೈಕ್ಸ್ ನಿಮಗೆ ರೈವಲ್ರಿ ಬೈಕ್ಸ್ ಆಗಿರುತ್ತೆ ಈ ಒಂದು ಬೈಕ್ ಜೊತೆಗೆ. ಈ ಬೈಕ್ ನ ಬೇಸಿಕ್ ಜನರಲ್ ಸರ್ವಿಸ್ ಕಾಸ್ಟ್ ನ ನೋಡೋದಾದ್ರೆ 800 ರೂಪಾಯಿಂದ 1,500 ರೂಪಾಯಿ ಅಷ್ಟಾಗಿರುತ್ತೆ. ಅಂದ್ರೆ ಇದು ಬೇಸಿಕ್ ಜನರಲ್ ಸರ್ವಿಸ್ ಕಾಸ್ಟ್. ಸೊ ಎಲ್ಲ ಓವರ್ ಆಲ್ ಸರ್ವಿಸ್ ಕಾಸ್ಟ್ ಅಲ್ಲ, ಜನರಲ್ ಸರ್ವಿಸ್ ಕಾಸ್ಟ್. ಹಾಗೆ ಆನ್ಯುವಲ್ ಪೈಡ್ ಸರ್ವಿಸ್ ಕಾಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಒಂದು ಆವರೇಜ್ ಸರ್ವಿಸ್ ಕಾಸ್ಟ್ ನ ನೋಡೋದಾದ್ರೆ 2,500 ರೂಪಾಯಿಂದ 3,500 ರೂಪಾಯಿ ಅಷ್ಟು ಆಗಿರುತ್ತೆ ಅಂತ ಕಂಪ್ನಿಯವರು ಕೋಟ್ ಮಾಡ್ತಿರುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,80,092 ರೂಪಾಯಿ ಆಗಿರುತ್ತೆ. RTO 33,917 ರೂಪಾಯಿ ಅಷ್ಟಾಗಿರುತ್ತೆ. ಅದರ್ಸ್ ಅಂತ ಹೇಳಿ 7,000 ರೂಪಾಯಿ ಅಷ್ಟಾಗಿರುತ್ತೆ. ಇನ್ಶೂರೆನ್ಸ್ ಅಂತ ಹೇಳಿ 11,735 ರೂಪಾಯಿ ಆಗಿರುತ್ತೆ. ಸೊ ಒಟ್ಟು ನೀವು ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಎಷ್ಟಿದೆ ಅಂತ ನೋಡಿದಾಗ 2,32,744 ರೂಪಾಯಿ ಅಷ್ಟಾಗಿರುತ್ತೆ. ಸೊ ನಿಮಗೆ ಒಂದೊಂದು ಶೋರೂಮ್ಗಳಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ, ಅಂದ್ರೆ ಒಂದು 2,000 3,000 ಹೆಚ್ಚು ಕಮ್ಮಿ ಇರುತ್ತೆ. ಸೊ ನೀವು ಯಾವ ಶೋರೂಮ್ಗೆ ಹೋಗ್ತಿದ್ದೀರಾ ಅಲ್ಲಿ ಏನ್ ಪ್ರೈಸ್ ಇದೆ ಅನ್ನೋದನ್ನ ಒಮ್ಮೆ ನೋಡ್ಕೋಬೇಕಾಗುತ್ತೆ ನೀವು. ಹಾಗೆ ಈ ಒಂದು ಬೈಕ್ ಜೊತೆಗೆ ನಿಮಗೆ ಒಳ್ಳೆ ಆಫರ್ಸ್ ಕೂಡ ಕೊಡ್ತಿದ್ದಾರೆ. ಅಂದ್ರೆ ನಾನು ಹೋಗಿದ್ದಂತಹ ಒಂದು ಬಜಾಜ್ ಶೋರೂಮ್ ಅಲ್ಲಿ ನಿಮಗೆ ರೈಡಿಂಗ್ ಜಾಕೆಟ್ ಫ್ರೀ ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಆಫರ್ ಬಗ್ಗೆ, ಹಾಗೆ ಈ ಒಂದು ರೈಡಿಂಗ್ ಜಾಕೆಟ್ ಬಗ್ಗೆ. ನಿಮ್ಗೆ ಮುಂಚೆ ಬರ್ತಿದ್ದಂತಹ ಪಲ್ಸರ್ 400cc ಇದು ಪ್ರೈಸ್ ನ ನೋಡಿದರೆ 2,60,000 ರೂಪಾಯಿ ಅಷ್ಟಿತ್ತು. ಆದ್ರೆ ಈಗ ಇದನ್ನ 2,30,000 ರೂಪಾಯಿ ಅಷ್ಟು ಮಾಡಿರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಗೆ ಮುಂಚೆ ಬರ್ತಿದ್ದು 373cc ಅಷ್ಟು, ಆದ್ರೆ ಈಗ ಇದನ್ನ 350cc ಮಾಡಿದ್ದಾರೆ. ಸೊ ಸಿಸಿ ಕಮ್ಮಿ ಆಗಿದೆ ಅಂದ ಮಾತ್ರಕ್ಕೆ ನಿಮ್ಗೆ ಪವರ್ ಆಗ್ಲಿ ಟಾರ್ಕ್ ಆಗ್ಲಿ ತುಂಬಾ ಕಮ್ಮಿ ಆಗಿಲ್ಲ. ಸೊ ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಮುಂಚೆ ಏನ್ ನಿಮ್ಗೆ ಒಂದು 2 BHP ಅಥವಾ 2 ಟಾರ್ಕ್ ಅಷ್ಟು ಕಮ್ಮಿ ಆಗಿದೆ. ಸೊ 40 BHP ಮತ್ತೆ 33 ಅಷ್ಟು ಟಾರ್ಕ್ ನಿಮ್ಗೆ ಸಿಮಿಲರ್ ಆಗಿರುವಂತದ್ದು. ಸೊ ಪವರ್ ವಿಚಾರದಲ್ಲಿ ಯಾವುದೇ ರೀತಿ ಇವರು ಚೇಂಜಸ್ ಮಾಡಿಲ್ಲ, ಬದಲಾಗಿ ಸಿಸಿನ ಕಮ್ಮಿ ಮಾಡಿ ನಿಮಗೆ ಆದಷ್ಟು ಕಮ್ಮಿ ಬೆಲೆಗೆ ಬೈಕ್ ಸಿಗೋ ರೀತಿ ಮಾಡಿರುವಂತದ್ದು. ಸೊ ನನ್ಗನ್ಸೋ ಹಾಗೆ ಇಷ್ಟು ಜಾಸ್ತಿ ಸಿಸಿ ಬೈಕು ಇಷ್ಟು ಪವರ್ಸ್ ಒಂದಿಗೆ ಯಾವುದೇ ಬೇರೆ ಬೈಕ್ಸ್ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಬೈಕು ನಿಮ್ಗೆ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಒಂದು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಆಗಿರುತ್ತೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ನೀವು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.